ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಳ್ಳಿ ಹುಡುಗಿ ಪೂಜಾ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ 10 kg ಮಟನ್ ಸಾಂಬಾರನ್ನ ಮಾಡುವುದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಅದರಲ್ಲೂ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಫಸ್ಟು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು ನಾನು 10 kg ಆಗುವಷ್ಟು ಮಟನ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ಕುರಿ ಮಟನ್ ಆಗಿರುತ್ತೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಸೊ ನಾನು ಬೆಳ್ಳುಳ್ಳಿನ ಅರ್ಧ kg ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 100 ಗ್ರಾಮ್ ಆಗುವಷ್ಟು ಶುಂಠಿಯನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು 2 ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಸಾಫ್ಟಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟು ಖಾರದ ಪುಡಿ ಮತ್ತು ಧನಿಯಾ ಪೌಡರ್ನ ಇದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ ಅರ್ಧ kg ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. 2 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವೆರಡನ್ನು ಮಿಕ್ಸಪ್ ಮಾಡಿಬಿಟ್ಟು ಸಾಫ್ಟಾಗಿ ರುಬ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟು ನಾನು ಮಸಾಲೆ ತೊಗೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ ಮತ್ತು ಕಾಳು ಮೆಣಸು ಹಾಕ್ಬಿಟ್ಟು ಇದನ್ನು ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ದೊಡ್ಡ ಪಾತ್ರೆಯನ್ನು ತೊಗೋಬೇಕು. ಸೊ ಅದನ್ನು ಕಾಯೋದಕ್ಕೆ ಬಿಡಬೇಕು. ಕಾಯ್ದಾದ್ಮೇಲೆ ಅದಕ್ಕೆ ಅಡುಗೆ ಎಣ್ಣೆಯನ್ನು ನಾನು 200 ಗ್ರಾಮ್ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸೊ ಇದು ನಾವು ಮನೆಯಲ್ಲೇ ಹಾಕ್ಸಿರುವಂತಹ ಎಣ್ಣೆ ಆಗಿರುತ್ತೆ. ಸೊ ನೀವು ಅಂಗಡಿಯಲ್ಲಿ ತೊಗೊಂಬರ್ಬೋದು. ಯಾವ ರೀತಿಯಾದಂತಹ ಎಣ್ಣೆನೋ ಯೂಸ್ ಮಾಡ್ತೀರೋ ಅದರ ಮೇಲೆ ಡಿಪೆಂಡು. ನೆಕ್ಸ್ಟು ನಾವು ಅದು ಕಾದಾದಮೇಲೆ ಅದಕ್ಕೆ ಮಟನ್ನ ಆ್ಯಡ್ ಮಾಡ್ತಾ ಬರಬೇಕು. ಸ್ವಲ್ಪ ಮಟನ್ನ ಆ್ಯಡ್ ಮಾಡ್ತಾ ಬರಬೇಕು. ನೆಕ್ಸ್ಟು ಇರೋ ಪಾತ್ರೆಯಲ್ಲಿರೋದಷ್ಟನ್ನು ಕೂಡ ಅದಕ್ಕೆ ಹಾಕಬೇಕು. ಹಾಕಾದ್ಮೇಲೆ ಸೊ ಮಟನ್ನು ಎಣ್ಣೆ ಜೊತೆಗೆ ಚೆನ್ನಾಗಿ ಮಾಗಬೇಕು ಅಂತ ಹೇಳ್ಬಿಟ್ಟಂದರೆ ನಾವು ಫಸ್ಟು ಅದನ್ನು ಚೆನ್ನಾಗಿ ಗೋಲಿಸ್ಕೋಬೇಕು. ಓಕೆನಾ, ನೋಡ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಗೋಲಿಸ್ಕೊತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಗೋಲಿಸ್ಕೊಂಡ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನೇ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನೋಡ್ಕೊಂಡು ಹಾಕ್ಕೋಬೋದು. ನೆಕ್ಸ್ಟು ಮತ್ತೆ ಉಪ್ಪಿನ ಜೊತೆಗೂ ಕೂಡ ಮಟನ್ ಬೆರಿಬೇಕು ಅಲ್ವಾ, ಹಾಗಾಗಿ ಮತ್ತೆ ಅದನ್ನು ಚೆನ್ನಾಗಿ ಗೋಲಿಸ್ಕೋಬೇಕು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡ್ಬೋದು. ಸೊ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ನೋಡ್ಬೋದು. ಸೊ ನೆಕ್ಸ್ಟು ಅದನ್ನು ಮಿಕ್ಸಪ್ ಮಾಡ್ಕೋಬೇಕು, ಗೋಲಿಸ್ಕೋಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಗೋಲಿಸ್ಕೊತಾ ಇದ್ದಾರೆ ಅಂತ. ಎಲ್ಲ ಮಟನ್ಗೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹತ್ತಬೇಕು, ಆ ರೀತಿಯಾಗಿ ಗೋಲಿಸ್ಕೊತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, ನೀವು ಇದೇ ರೀತಿ ಮಾಡ್ಕೊಳ್ಳಿ ಮನೆಯಲ್ಲಿ, ಓಕೆನಾ. ನೆಕ್ಸ್ಟು ಇದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಸಪ್ರೇಟಾಗಿ ನಾವು ರುಬ್ಕೋಬೇಕು, ಓಕೆನಾ. ಯಾವುದೇ ಮಟನ್ ಸಾರು ಮಾಡಬೇಕಾದ್ರೆ ಆಗಿರ್ಬೋದು, ಚಿಕನ್ ಸಾರು ಮಾಡಬೇಕಾಗಿರ್ಬೋದು, ಈ ರೀತಿ ಸಪ್ರೇಟಾಗಿ ರುಬ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೆಕ್ಸ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ ರುಬ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಬೇಕು, ಓಕೆನಾ ಫ್ರೆಂಡ್ಸ್. ನೋಡ್ಬೋದು ಆ್ಯಡ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಖಾರದ ಪುಡಿ ನಾವು ಅಚ್ಚ ಖಾರದ ಪುಡಿ ಅಂತ ಅಂದರೆ ಇದು ಕಡ್ಡಿ ಮೆಣಸಿನ ಖಾರದ ಪುಡಿ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆಯವರು ಹೇಳ್ತಾಯಿದ್ರು. ಸೊ ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಖಾರದ ಪುಡಿ ಹಾಕಿ ಸಿಗ್ತಿರೋ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಅದನ್ನು ಮಿಕ್ಸಪ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊತಾ ಇದ್ದಾರೆ ಅಂತ. ಇದಕ್ಕೆ ಒಂದು ಕಾಳಷ್ಟು ನಾವು ನೀರನ್ನು ಆ್ಯಡ್ ಮಾಡಿಲ್ಲ. ಬಟ್ ಮಟನಲ್ಲಿರೋ ನೀರು ಮತ್ತು ನಾವು ರುಬ್ಬಿರ್ಕೊಂಡಿರ್ತೀವಲ್ಲ ಖಾರಗಳು, ಅದರಲ್ಲೂ ಇರುವಂತಹ ನೀರು ಅಷ್ಟೇ ಇರೋದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ನಾವು ನೀರು ಹಾಕ್ತಾ ಇರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಮುಚ್ತಾ ಇದ್ದಾರೆ. ಸೊ 10 ಮಿನಿಟ್ಸ್ ಆದಮೇಲೆ ಇದನ್ನು ಓಪನ್ ಮಾಡಬೇಕು ಫ್ರೆಂಡ್ಸ್. ಸೊ ಒಂದು ಕುದಿ ಬೆಂದಾಗಿರುತ್ತೆ. ಆವಾಗ ನಾವು ಏನು ಮಾಡಬೇಕಂತಂದರೆ ರುಬ್ಬಿರ್ತಾರಲ್ಲ ಅದನ್ನ ತೆಂಗಿನಕಾಯಿನ ಹಾಕಬೇಕು ಫ್ರೆಂಡ್ಸ್. ಸೊ ಈ ತೆಂಗಿನಕಾಯಿನ ನಾವು ತುಂಬ ನುಣ್ಣು ರುಬ್ಕೋಬೇಕು ಫ್ರೆಂಡ್ಸ್. ಸುಮ್ಮನೆ ಹೆಂಗೆ ಬೇಕಾ ಹಾಗೆ ರುಬ್ಕೋಬಾರ್ದು, ಅದು ತದ್ಬದ್ದಗಳ ಥರ ರುಬ್ಕೋಬಾರ್ದು, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟು ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಮಸಾಲೆ ನಾನು ಜಾಸ್ತಿ ಮಸಾಲೆನ ಆ್ಯಡ್ ಮಾಡಲ್ಲ. ಯಾವುದಕ್ಕೆ ಆಗಿರ್ಬೋದು, ಯಾವ ಸಾಂಬಾರಿಗೆ ಆಗಿರ್ಬೋದು, ನನಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ಮಸಾಲೆ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ನಾನು 3 ತಮ್ಗೆ ಆಗುವಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೇನೆ. ನಾವು ಮುದ್ದೆಗೆ ಮತ್ತು ಅನ್ನಕ್ಕೆ ಆಗಿರೋದ್ರಿಂದ ನನಗೊಂದು ಸ್ವಲ್ಪ ನೀರಾಗಿರಬೇಕು ಸಾಂಬಾರು, ಹಾಗಾಗಿ ನೀರಾಗಿ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಬ್ಬೊಬ್ಬರಿಗೆ ಚಪಾತಿಗೆ, ರೊಟ್ಟಿಗೆ ತಿನ್ನೋದ್ರಿಂದ ಅವ್ರಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಇರೋಲ್ಲ, ಹಾಗಾಗಿ ಅವ್ರು ಗಟ್ಟಿಗೆ ಮಾಡ್ಕೊತಾರೆ ಅಲ್ವಾ ಫ್ರೆಂಡ್ಸ್. ನಮಗೆ ನೀರಿನ ಅವಶ್ಯಕತೆ ಇರೋದ್ರಿಂದ ನಾವು ನೀರು ಹಾಕಿದ್ದೀವಿ. ನೋಡ್ಬೋದು ಅದ್ರ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ನಾವು, ಯಾವ ರೀತಿ ಎಷ್ಟು ಬೇಕು ನೀರು ನಮಗೆ ಅಂತ. ನೋಡಿ, ನಮಗೆ ನೀರು ಇಷ್ಟು ಸಾಕು ಅಂತ ಅನ್ನಿಸ್ತಾ ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಫ್ರೆಂಡ್ಸ್. ಕಲರ್ ನೋಡ್ತಾ ಇರ್ಬೋದು ನೀವು, ತುಂಬ ರೆಡ್ಡಾಗಿ ಬಂದಿದೆ ಕಲರು. ಸೊ ಇದು ಡಿಪೆಂಡ್ ಆಗೋದು ಖಾರದ ಪುಡಿ ಮೇಲೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದನ್ನು ಒಂದು ಅರ್ಧ ಗಂಟೆ ಆಗೋ ತನಕ ನಾವು ಬಿಡಬೇಕು. ಆಮೇಲೆ ನಾವು ಓಪನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಹೇಳ್ಬಿಟ್ಟು. ಅರ್ಧ ಗಂಟೆ ಆದಮೇಲೆ ಒಂದು ಪೀಸ್ನ ನಾನು ಒಂದು ಪಾತ್ರೆಯಲ್ಲಿ ತಣ್ಣೀರು ತೊಗೊಂಡ್ಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಕೈಯಲ್ಲಿ ಮುರಿದು ನೋಡಿದಾಗ ಗೊತ್ತಾಗುತ್ತೆ ಫ್ರೆಂಡ್ಸ್, ಇದು ಬೆಂದಿದೆಯೋ ಅಥವಾ ಇಲ್ವೋ ಅಂತ ಹೇಳಿಬಿಟ್ಟು.
ಈ ರೀತಿ ಮಟನ್ ಸಾರನ್ನ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹಬ್ಬಗಳಲ್ಲಾಗಿರ್ಬೋದು, ಯಾವ್ದಾದ್ರು ಫಂಕ್ಷನಲ್ಲಾಗಿರ್ಬೋದು, ಒಬ್ಬರ ಕೈಲೇ ಮಾಡೋಕ್ಕಾಗಲ್ಲ. ಸೊ ಅವಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಬೇಡ್ರಿ. ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಇಷ್ಟ ಆಗುತ್ತೆ, ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.